ಹಾಯ್ ಡಿಯರ್ ಫಸ್ಟ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಫಸ್ಟ್ ಇಂಟರ್ನಲ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಫಸ್ಟ್ PUCಯ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ನ ಒಂದು ಕ್ವೆಶ್ಚನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಸುಮಾರು 40 ಅಂಕಗಳಿಗೆ ನಿಮ್ಮ ಈ ಒಂದು ಫಸ್ಟ್ ಇಂಟರ್ನಲ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. ಬನ್ನಿ ಫಸ್ಟ್ ಮೇನನ್ನು ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ಅಂದರೆ ಮಲ್ಟಿಪಲ್ ಚಾಯ್ಸ್ಡ್ ಬೇಸ್ ಕ್ವೆಶನ್ಸ್ಗಳನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. 4 ಪ್ರಶ್ನೆಗಳನ್ನು. ಫಸ್ಟ್ ಕ್ವೆಶನ್ ನೋಡಿ. ಅಕಾರ್ಡಿಂಗ್ ಟು ದ ಎಲಿಫೆಂಟ್ ಹೂ ಇನಿಷಿಯಲಿ ಇನ್ವೈಟೆಡ್ ದ ಎಲಿಫೆಂಟ್ ಇಂಟು ಮ್ಯಾನ್ಸ್ ಹಟ್. ಅಂದರೆ ಎಲಿಫೆಂಟ್ ಹೇಳೋ ಪ್ರಕಾರ ತನ್ನನ್ನು ಹಟ್ಗೆ ಯಾರು ಇನ್ವೈಟ್ ಮಾಡಿದ್ರು, ಅಂದರೆ ಆ ಗುಡಿಸಲಿಗೆ ಇನ್ವೈಟ್ ಮಾಡಿದ್ರು ಅಂಥೇಳಿ ಅದು ಹೇಳ್ತಾ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ಗಳನ್ನು ಗಮನಿಸ್ಬೋದು ವಿದ್ಯಾರ್ಥಿಗಳೇ. ದ ಲಯನ್, ದ ಮ್ಯಾನ್, ಮಿಸ್ಟರ್ ರೈನೋಸಾರಸ್ ಮತ್ತು ಮಿಸ್ಟರ್ ಬಫೆಲೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ದ ಮ್ಯಾನ್ ಅಂತಕ್ಕಂಥದ್ದು ಆಗಿದೆ ವಿದ್ಯಾರ್ಥಿಗಳೇ. ಸೆಕೆಂಡ್ ಕ್ವೆಶನ್ ನೋಡಿ. ಅಕಾರ್ಡಿಂಗ್ ಟು ಮಾರಾ ದ ಮೆಡಿಸಿನಲ್ ಕ್ರೀಪರ್ ಹ್ಯಾಡ್ ಬೀನ್ ಕರ್ಸ್ಡ್ ಬೈ. ಅಂದರೆ ಮಾರಾನ ಪ್ರಕಾರ ಆ ಒಂದು ಮೆಡಿಸಿನಲ್ ಕ್ರೀಪರ್ ಅಂದರೆ ಬಳ್ಳಿ ಏನಿತ್ತು ಅದು ಕರ್ಸ್ ಅಂದರೆ ಶಾಪ, ಯಾರಿಂದ ಶಾಪಕ್ಕೆ ಒಳಗಾಗಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಎ ಪ್ಲಾಂಟ್ ಪ್ಯಾಥಾಲಜಿಸ್ಟ್, ಎ ಮಲಯಾಳಿ ಸಾಧು, ಎ ಸೇಜ್, ನೇಟಿವ್ ಡಾಕ್ಟರ್ಸ್. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ ಆಗಿದೆ, ಎ ಸೇಜ್ ಅಂತಕ್ಕಂಥದ್ದು ಒಬ್ಬ ಋಷಿ ಅಂಥೇಳಿ. ಇನ್ನು ಥರ್ಡ್ ಕ್ವೆಶನ್ ನೋಡಿ. ವಾಟ್ ಡ್ರೈವ್ಸ್ ಅವೇ ದ ಜಾಯ್ ಆಫ್ ದ ಸ್ಕೂಲ್ ಬಾಯ್ ಇನ್ ದ ಪೊಯಮ್ ದ ಸ್ಕೂಲ್ ಬಾಯ್. ಜಾಯ್ ಅಂದರೆ ಸಂತೋಷ. ಸೊ ಶಾಲೆಗೆ ಹೋಗ್ತಕ್ಕಂತಹ ಹುಡುಗನ ಸಂತೋಷ ಯಾವ ಕಾರಣದಿಂದ ದೂರ ಆಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊದಲನೇ ನೋಡಿ, ದ ಹಾರ್ನ್ ಆಫ್ ದ ಹಂಟ್ಸ್ ಮ್ಯಾನ್, ಸಾಂಗ್ ಆಫ್ ದ ಬರ್ಡ್ಸ್ ಆನ್ ಎವ್ರಿ ಟ್ರೀ, ಸ್ಕೈಲಾರ್ಕ್ ಮತ್ತು ಸ್ಕೂಲ್ ಅಂತಕ್ಕಂತಹ 4 ಆಯ್ಕೆಗಳಿದ್ದಾವೆ. ಸರಿಯಾಗಿರ್ತಕ್ಕಂತಹ ಉತ್ತರ ಸ್ಕೂಲ್ ಆಗಿದೆ. ಫೋರ್ತ್ ನೋಡಿ. ದ ಪೋಯೆಟ್ ಇನ್ ಮನಿ ಮ್ಯಾಡ್ನೆಸ್ ಸೇಸ್ ದ್ಯಾಟ್ ದ ಫಿಯರ್ ಆಫ್ ನಾಟ್ ಹ್ಯಾವಿಂಗ್ ಮನಿ ಕ್ಯಾನ್ ಬಿ ಎ ಡ್ಯಾಶ್. ಅಂದರೆ ದುಡ್ಡು ಇಲ್ಲದೆ ಇರತಕ್ಕಂತಹ ಒಂದು ಪರಿಸ್ಥಿತಿಯಿಂದ ಮನುಷ್ಯನಿಗೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಮ್ಯಾಡ್ನೆಸ್, ಡೆಲೀರಿಯಮ್, ಇನ್ಸ್ಯಾನಿಟಿ, ಫಿಯರ್. ಸೊ ಇಲ್ಲಿ ಸರಿಯಾಗಿರುವ ಉತ್ತರ ಆಪ್ಷನ್ ಬಿ ಆಗಿದೆ, ಡೆಲೀರಿಯಮ್ ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ಮೇನ್ಗೆ ಸಂಬಂಧಪಟ್ಟಂತೆ ನೋಡಿ. ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 ಸೆಂಟೆನ್ಸಸ್ ಆರ್ ವರ್ಡ್ಸ್ ಆರ್ ಫ್ರೇಸಸ್ ಈಚ್ ಅಂತ ಕೇಳಿದ್ದಾರೆ. ಅಂದರೆ ನೀವು 2 ಸೆಂಟೆನ್ಸ್ ಅಥವಾ ವರ್ಡ್ಸ್ ಅಥವಾ ಫ್ರೇಸ್ಗಳಲ್ಲಿ ಆನ್ಸರ್ನ ಮಾಡಬೇಕಾಗುತ್ತೆ. ಮೊದಲನೇ ಕ್ವೆಶನನ್ನು ಗಮನಿಸಿ. ಮೆನ್ಷನ್ ಎನಿ 2 ಮೆಂಬರ್ಸ್ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಕೇಳಿದ್ದಾರೆ. ಅಂದರೆ ಆ ಒಂದು ಎನ್ಕ್ವೈರಿಗೆ ಕಮಿಷನನ್ನು ಏನು ನೇಮಕ ಮಾಡಲಾಗಿರುತ್ತೋ ಅಲ್ಲಿರ್ತಕ್ಕಂತಹ 2 ಮೆಂಬರ್ಸನ್ನು ನೀವು ಬರೀಬೇಕಾಗುತ್ತೆ. ಮಿಸ್ಟರ್ ಬಫೆಲೋ, ಮಿಸ್ಟರ್ ಲೆಪರ್ಡ್, ಮಿಸ್ಟರ್ ಫಾಕ್ಸ್, ಇಲ್ಲಿ 3 ಹೆಸರುಗಳನ್ನು ಕೊಡಲಾಗಿದೆ ಮೆಂಬರ್ಸನ್ನು. ಯು ಕ್ಯಾನ್ ರೈಟ್ ಎನಿ 2 ಮೆಂಬರ್ಸ್. ಸಿಕ್ಸ್ತ್ ಕ್ವೆಶನ್ ನೋಡಿ. ವೇರ್ ಡಿಡ್ ಸಣ್ಣ ಬ್ರಿಂಗ್ ಕ್ರೀಪರ್ಸ್ ಫ್ರಾಮ್ ಆ್ಯಂಡ್ ವೈ ವಾಸ್ ಹಿ ಸ್ಕೋಲ್ಡೆಡ್ ಬೈ ಮಾರಾ. ಸೊ ಸಣ್ಣ ಏನು ಮಾಡ್ತಾ ಇದ್ದಾನೆ, ಕ್ರೀಪರ್ಸನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ, ಎಲ್ಲಿಂದ ತೆಗೆದುಕೊಂಡು ಬಂದಿದ್ದಾನೆ ಅಂತ ಕೇಳಿದ್ದಾರೆ ಕ್ವೆಶನನ್ನು. ಮತ್ತು ವೈ ವಾಸ್ ಹಿ ಸ್ಕೋಲ್ಡೆಡ್ ಬೈ ಮಾರಾ, ಮಾರಾ ಯಾವ ಕಾರಣದಿಂದ ಸಣ್ಣನನ್ನು ಬೈತಾನೆ ಅಂತ ಕೇಳಿದ್ದಾರೆ. ಆನ್ಸರ್ ನೋಡಿ. ಸಣ್ಣ ಬ್ರಾಟ್ ದ ಕ್ರೀಪರ್ಸ್ ಫ್ರಮ್ ಎ ಟ್ರೀ ಇನ್ ದ ಫಾರೆಸ್ಟ್ ನಿಯರ್ ವೇರ್ ದೇ ವರ್ ವರ್ಕಿಂಗ್. ಏನವ್ರು ಕೆಲಸ ಮಾಡ್ತಾ ಇದ್ರು ಆ ಪ್ಲೇಸಿಂದ ನಿಯರ್ ಬೈ ಇರತಕ್ಕಂತಹ ಒಂದು ಫಾರೆಸ್ಟ್ನಿಂದ, ಒಂದು ಮರದ ಹತ್ತಿರದಿಂದ ಈ ಒಂದು ಕ್ರೀಪರ್ನ ತೆಗೆದುಕೊಂಡು ಬಂದಿದ್ದಾನೆ ಸಣ್ಣ. ಹಿ ವಾಸ್ ಸ್ಕೋಲ್ಡೆಡ್ ಬೈ ಮಾರಾ, ಯಾವ ಕಾರಣದಿಂದ ಬೈತಾನೆ ಅಂತ ನೋಡಿ. ಹಿ ಹ್ಯಾಡ್ ಅನ್ನೋಯಿಂಗ್ಲಿ ಕಟ್ ಎ ಮೆಡಿಸಿನಲ್ ಕ್ರೀಪರ್. ಅಂದರೆ ಅವನಿಗೆ ತಿಳಿಯದೇನೆ ಒಂದು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಬಳ್ಳಿಯನ್ನು ಈಗ ಅವನು ಕಟ್ ಮಾಡ್ಕೊಂಡು ಬಂದಿದ್ದಾನೆ. ವಿಚ್ ವಾಸ್ ಹೈಲಿ ವ್ಯಾಲ್ಯೂಯಬಲ್ ಫಾರ್ ಇಟ್ಸ್ ಹೀಲಿಂಗ್ ಪ್ರಾಪರ್ಟೀಸ್. ಅದು ಯಾವುದಾದ್ರೂ ಒಂದು ಕಾಯಿಲೆ ಇದ್ದರೆ ವಾಸಿ ಮಾಡ್ತಕ್ಕಂತಹ ಒಂದು ಗುಣವನ್ನು ಹೊಂದಿರುತ್ತೆ. ಮಾರಾ ಬಿಲೀವ್ಡ್ ಇಟ್ ಶುಡ್ ನಾಟ್ ಬಿ ಕಟ್ ಕೇರ್ಲೆಸ್ಲಿ. ಅಂತಹ ಬಳ್ಳಿಯನ್ನು ಕಟ್ ಮಾಡಬಾರ್ದಾಗಿತ್ತು ಅಂತಕ್ಕಂಥದ್ದು ಮಾರಾನ ಅಭಿಪ್ರಾಯ. ಸೊ ಅವನು ಏನು ಮಾಡ್ತಾನೆ, ಸಣ್ಣನನ್ನು ಬೈತಾನೆ. ಸೆವೆಂತ್ ಕ್ವೆಶನ್ ನೋಡಿ. ಮೆನ್ಷನ್ ಎನಿ 2 ಥಿಂಗ್ಸ್ ದ್ಯಾಟ್ ದ ಸ್ಕೂಲ್ ಬಾಯ್ ಕನ್ಸಿಡರ್ಸ್ ಆ್ಯಸ್ ಸ್ವೀಟ್ ಕಂಪನಿ. ಸೊ ಸ್ಕೂಲ್ ಬಾಯ್ಗೆ 2 ಸ್ವೀಟ್ ಕಂಪನಿಗಳು ಯಾವುವು ಅಂತ ಕೇಳಿದ್ದಾರೆ. ಬರ್ಡ್ಸ್ ಸಾಂಗ್, ಇದೊಂದು ಕಂಪನಿ ಆಗಿರುತ್ತೆ. ದ ಹಂಟ್ಸ್ ಮ್ಯಾನ್ಸ್ ಹಾರ್ನ್ ಸೌಂಡ್, ಇದು ಸೆಕೆಂಡ್. ದ ಸ್ಕೈಲಾರ್ಕ್ಸ್ ಸಾಂಗ್. ಸೊ ಇಲ್ಲಿ 3 ಪಾಯಿಂಟ್ಸ್ಗಳನ್ನು ಕೊಡಲಾಗಿದೆ. ಯು ಕ್ಯಾನ್ ರೈಟ್ ಎನಿ 2. 8ನೇ ನೋಡಿ. ಹೌ ಡು ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ ಇನ್ ದ ಸ್ಕೂಲ್. ಅಂದರೆ ಶಾಲೆಗೆ ಹೋಗ್ತಕ್ಕಂತಹ ಮಕ್ಕಳು ಯಾವ ರೀತಿ ಸಮಯವನ್ನು ಕಳೀತಾರೆ ಶಾಲೆಯಲ್ಲಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ ಇನ್ ಸ್ಕೂಲ್ ಫೀಲಿಂಗ್ ವೆರಿ ಆಂಗ್ಯಸ್ ಆ್ಯಂಡ್ ಅನ್ಹ್ಯಾಪಿ. ತುಂಬಾ ಆತಂಕಿತರಾಗಿ ಮತ್ತು ಅಸಂತೋಷದಿಂದ ತಮ್ಮ ಸಮಯವನ್ನು ಅವರು ಸ್ಕೂಲಲ್ಲಿ ಕಳೀತಾರೆ. ದೆ ಸಿಟ್ ಡ್ರೂಪಿಂಗ್ ಲೈಕ್ ಕೇಜ್ಡ್ ಬರ್ಡ್ಸ್. ಅಂದರೆ ಕೇಜ್ ಒಳಗಡೆ ಇರತಕ್ಕಂತಹ ಪಕ್ಷಿಯ ರೀತಿ ಅವರ ಪರಿಸ್ಥಿತಿ ಆಗಿರುತ್ತೆ.
ಫೋರ್ಸ್ಡ್ ಟು ಲರ್ನ್ ವಿತೌಟ್ ಜಾಯ್, ಯಾವುದೇ ಸಂತೋಷ ಇಲ್ಲದೇ ಕಲಿಕೆಗೆ ಅವರು ಒಳಪಡ್ತಾ ಇದ್ದಾರೆ. ಅಂಡರ್ ದ ವಾಚ್ಫುಲ್ ಐ ಆಫ್ ಎ ಸ್ಟ್ರಿಕ್ಟ್ ಟೀಚರ್, ತುಂಬ ಸ್ಟ್ರಿಕ್ಟ್ ಆಗಿರ್ತಕ್ಕಂತಹ ಟೀಚರ್ ಅವರ ಒಂದು ಕಣ್ಗಾವಲಿನಲ್ಲೇ ಇವರು ಅಲ್ಲಿ ಕಲಿಕೆಯಲ್ಲಿ ತೊಡಗಿದ್ದಾರೆ. ವಿಚ್ ಕ್ರಷಸ್ ದೇರ್ ಕ್ರಿಯೇಟಿವಿಟಿ ಆ್ಯಂಡ್ ಸ್ಪಿರಿಟ್, ಇದರಿಂದ ಅವರ ಕ್ರಿಯೇಟಿವಿಟಿಯಲ್ಲಿ ನಾಶವಾಗಿ ಹೋಗ್ತಾ ಇದೆ, ತಮ್ಮ ಒಂದು ಚೈತನ್ಯವನ್ನೇ ಅವರು ಕಳೆದುಕೊಳ್ತಾರೆ ಅಂತ ಇಲ್ಲಿ ನಾವು ನೋಡಬಹುದು. ಇನ್ನು ಥರ್ಡ್ ಮೇ ನೋಡಿ, ಆನ್ಸರ್ ಎನಿ 2 questions ಇನ್ ಅಬೌಟ್ 60 words ಈಚ್. ಸುಮಾರು 60 ಪದಗಳಲ್ಲಿ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಪ್ರತಿಯೊಂದು ಪ್ರಶ್ನೆ 3 ಅಂಕಗಳಿಗೆ, ಅಂದರೆ ಇಲ್ಲಿ 2 ಪ್ರಶ್ನೆಗೆ 6 ಅಂಕಗಳು ನಿಮಗೆ ಸಿಗ್ತವೆ. ಡಿಸ್ಕ್ರೈಬ್ ದ ಸರ್ಕಮ್ಸ್ಟಾನ್ಸಸ್ ದಟ್ ಲೆಡ್ ಟು ದ ಅಪಾಯಿಂಟ್ಮೆಂಟ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ. ದ ಕಾನ್ಫ್ಲಿಕ್ಟ್ ಬಿಗ್ಯಾನ್, ನೋಡಿ ಪ್ರಶ್ನೆ ಮೊದಲನೇದಾಗಿ ಪ್ರಶ್ನೆ ಅರ್ಥ ಹೇಳ್ಬಿಡ್ತೇನೆ. ಯಾವ ಕಾರಣದಿಂದ ಆ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಅಪಾಯಿಂಟ್ ಮಾಡಲಾಗುತ್ತೆ ಅಂತ ಕೇಳಿದ್ದಾರೆ. ಆನ್ಸರ್ ನೋಡಿ, ದ ಕಾನ್ಫ್ಲಿಕ್ಟ್ ಬಿಗ್ಯಾನ್ ವೆನ್ ದ ಎಲಿಫೆಂಟ್ ಆಸ್ಕ್ಡ್ ದ ಮ್ಯಾನ್ ಫಾರ್ ಶೆಲ್ಟರ್ ಫಾರ್ ದ ರೈನ್, ರಿಕ್ವೆಸ್ಟಿಂಗ್ ಟು ಪುಟ್ ಓನ್ಲಿ ಹಿಸ್ ಟ್ರಂಕ್ ಇನ್ಸೈಡ್ ದ ಮ್ಯಾನ್ ಸೆಟ್. ಅಂದರೆ ಆರಂಭದಲ್ಲಿ ಆನೆ ಬಂದುಬಿಟ್ಟು ಆ ಮನುಷ್ಯನ ಹತ್ರ ತನ್ನ ಒಂದು ಟ್ರಂಕನ್ನು, ಅಂದರೆ ಸೊಂಡಿಲು ಅಂತ ಕರಿತೇವೆ, ನಿನ್ನ ಗುಡಿಸಲಿನ ಒಳಗಡೆ ಇಟ್ಕೋ ಅಂತ ಕೇಳಿದಾಗ ಈ ಒಂದು ಸಮಸ್ಯೆಯ ಆರಂಭ ಆಗುತ್ತೆ. ದ ಮ್ಯಾನ್ ಅಗ್ರೀಡ್ ಔಟ್ ಆಫ್ ಕೈಂಡ್ನೆಸ್, ಅಯ್ಯೋ ಪಾಪ ಅಂತೇಳಿ ಆ ಕರುಣೆಯನ್ನು ತೋರಿಸ್ತಾ ಮನುಷ್ಯ ಒಪ್ಕೊಳ್ತಾನೆ. ಬಟ್ ದ ಎಲಿಫೆಂಟ್ ಗ್ರ್ಯಾಜುವಲಿ ಪುಷ್ಡ್ ದ ಮ್ಯಾನ್ ಔಟ್ ಆ್ಯಂಡ್ ಅಕ್ಯುಪೈಡ್ ದ ಹಟ್ ಎಂಟೈರ್ಲಿ, ನಿಧಾನಕ್ಕೆ ಮನುಷ್ಯನನ್ನು ಆ ಗುಡಿಸಲನ್ನು ಬಿಟ್ಟು ಆನೆ ಆಚೆ ಹಾಕುತ್ತೆ. ದ ಮ್ಯಾನ್ ಪ್ರೊಟೆಸ್ಟೆಡ್ ದಿಸ್ ಇನ್ಜಸ್ಟಿಸ್, ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದಾನೆ ಮನುಷ್ಯ. ಆ್ಯಂಡ್ ದ ಕಮಿಷನ್ ಅಟ್ರಾಕ್ಟೆಡ್ ಅದರ್ ಎನಿಮಲ್ಸ್, ದ ಕಾಮೋಷನ್, ಅಂದರೆ ಅಲ್ಲಿ ಅವರಿಬ್ಬರ ಮಧ್ಯೆ ಏನು ಜಗಳ ನಡೀತೋ ಅದರಿಂದ ಬೇರೆ ಎನಿಮಲ್ಗಳು ಕೂಡ ಈ ಕಡೆ ಅಟ್ರಾಕ್ಟ್ ಆಗ್ತವೆ, ಇನ್ಕ್ಲೂಡಿಂಗ್ ದ ಲಯನ್, ದ ಕಿಂಗ್ ಆಫ್ ದ ಜಂಗಲ್. ಸೊ ಆ ಒಂದು ಕಾಡಿನ ರಾಜನಾಗಿರ್ತಕ್ಕಂತಹ ರಾಜನು ಕೂಡ ಇದರ ಕಡೆ ಗಮನ ಕೊಡ್ತಾ ಇದ್ದಾನೆ. ಟು ಅಪಿಯರ್ ಜಸ್ಟ್ ಆ್ಯಂಡ್ ಪೀಸ್ಫುಲ್, ದ ಲಯನ್ ಆರ್ಡರ್ಡ್ the formation of a commission of inquiry to look into the dispute between the man and the elephant. ಸೊ ಇವರ ಮಧ್ಯೆ ಇರತಕ್ಕಂತಹ ಸಮಸ್ಯೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಆ ಒಂದು ಕಾಡಿನ ರಾಜನಾಗಿರ್ತಕ್ಕಂತಹ ಲಯನ್ ಏನು ಮಾಡುತ್ತೆ, ಒಂದು ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಇಲ್ಲಿ ಅಪಾಯಿಂಟ್ ಮಾಡುತ್ತೆ. However, the commission was made up entirely of animals, all allies of the elephant, and none of them represented the man. ಸೊ ಆ ಒಂದು ಕಮಿಷನ್ನ ಮೆಂಬರ್ಸ್ ಏನಿರ್ತಾರೋ ಎಲ್ಲರೂ ಕೂಡ ಪ್ರಾಣಿಗಳೇ ಆಗಿರ್ತವೆ, ಮನುಷ್ಯರು ಯಾರೂ ಇರೋದಿಲ್ಲ. ಇದನ್ನು ಆ ಮನುಷ್ಯ ಅಪೋಸ್ ಕೂಡ ಮಾಡ್ತಾನೆ. 10th ಕ್ವೆಶ್ಚನ್ ನೋಡಿ, ವಾಟ್ ವಾಸ್ ದ ಸ್ಟೋರಿ ಬಿಹೈಂಡ್ ಮಾರಾಸ್ ಲಾಸ್ ಆಫ್ ಟೀತ್? ಯಾವ ಒಂದು ಕಾರಣದಿಂದ ಮಾರಾ ತನ್ನ ಹಲ್ಲುಗಳನ್ನು ಕಳೆದುಕೊಳ್ಬೇಕಾಗುತ್ತೆ ಅಂತಕ್ಕಂತಹ ಒಂದು ಇನ್ಸಿಡೆಂಟನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಒನ್ಸ್ ಮಾರಾ ವೆಂಟ್ ಟು ದ ಫಾರೆಸ್ಟ್ ವಿತ್ ಹಿಸ್ ಫ್ರೆಂಡ್ ಆ್ಯಂಡ್ ಲೇಡ್ ದೇರ್ ಎ ಟ್ರ್ಯಾಪ್ ಟು ಕ್ಯಾಚ್ ದ ರ್ಯಾಬಿಟ್ಸ್. ಒಂದು ಸಾರಿ ಮಾರ ಕಾಡಿಗೆ ಹೋಗ್ಬಿಟ್ಟು ರ್ಯಾಬಿಟ್ಸ್ಗಳನ್ನು ಕ್ಯಾಚ್ ಮಾಡಲಿಕ್ಕೆ ಹೋಗಿರ್ತಾನೆ. ಹಿ ವಾಸ್ ವರಿಡ್ ದ್ಯಾಟ್ ಸಂಬಡಿ ಎಲ್ಸ್ ವುಡ್ ಟೇಕ್ ಅವೇ ಹಿಸ್ ಕ್ಯಾಚ್, ಸೊ ಹಿ ವೆಂಟ್ ಇನ್ ಟು ದ ಫಾರೆಸ್ಟ್ ಬಿಫೋರ್ ಡೇ ಬ್ರೇಕ್. ಯಾರಾದರೂ ಬಂದು ತನ್ನ ಒಂದು ಬಲಿಯನ್ನು ತೆಗೆದುಕೊಳ್ಬಹುದು ಅಂಥೇಳಿ ಅವನೇನು ಮಾಡ್ತಾನೆ, ಬೇಗನೆ ಫಾರೆಸ್ಟ್ಗೆ ಹೋಗಿರ್ತಾನೆ. ದ ಟ್ರ್ಯಾಪ್ ವಾಸ್ ಎಂಪ್ಟಿ. ಸಿನ್ಸ್ ದೆರ್ ವಾಸ್ ಎ ಸ್ಟ್ರೀಮ್ ಫ್ಲೋಯಿಂಗ್ ನಿಯರ್ ಬೈ, ಮಾರಾ ಡಿಸೈಡೆಡ್ ಟು ಬ್ರಷ್ ಹಿಸ್ ಟೀತ್ ಆ್ಯಂಡ್ ವಾಶ್ ಹಿಸ್ ಫೇಸ್ ಬಿಫೋರ್ ಟ್ರೆಕ್ಕಿಂಗ್ ಬ್ಯಾಕ್. ಸೊ ಮಾರ ಏನು ಮಾಡ್ತಾ ಇದ್ದಾನೆ, ಅಲ್ಲೇ ಒಂದು ಹರಿತಕ್ಕಂಥ ಒಂದು ಸ್ಟ್ರೀಮ್ ಇರುತ್ತೆ, ಅಂದರೆ ಸಣ್ಣ ತೊರೆ ಹರಿತಾ ಇರುತ್ತೆ, ಅಲ್ಲಿ ತನ್ನ ಒಂದು ಹಲ್ಲುಗಳನ್ನು ಉಜ್ಜೋಣ ಅಂಥೇಳಿ ಡಿಸೈಡ್ ಮಾಡಿಬಿಟ್ಟು ಹೋಗ್ತಾನೆ. ಹಿ ಸ್ಟಾರ್ಟೆಡ್ ಬ್ರಷಿಂಗ್ ವಿತ್ ಎ ಪೀಸ್ ಆಫ್ ಪ್ಲ್ಯಾಂಟ್. ಅಲ್ಲೇ ಒಂದು ಪ್ಲ್ಯಾಂಟ್ ಅಂದರೆ ಒಂದು ಗಿಡ ಇರುತ್ತೆ, ಅದನ್ನೇನು ಮಾಡ್ತಾನೆ, ಕಟ್ ಮಾಡಿಕೊಂಡು ತನ್ನ ಹಲ್ಲುಗಳನ್ನು ಉಜ್ಜಲಿಕ್ಕೆ ತೊಡಗ್ತಾನೆ. ಗ್ರೋಯಿಂಗ್ ನಿಯರ್ ಬೈ ಹಿ ಫೆಲ್ಟ್ ಎ ಸಾವರ್ ಟೇಸ್ಟ್ ಇನ್ ಹಿಸ್ ಮೌತ್. ಇದಕ್ಕಿದ್ದ ಹಾಗೆ ಅವನಿಗೆ ಅದನ್ನು ಬ್ರಷ್ ಮಾಡ್ತಾ ಇರಬೇಕಾದ್ರೆ ಸಾವರ್ ಟೇಸ್ಟ್ ಬರುತ್ತೆ. ಸೊ ಹಿ ಟುಕ್ ವಾಟರ್ ಫ್ರಾಮ್ ದ ಸ್ಟ್ರೀಮ್. ಸೊ ಆ ಒಂದು ಹರಿತಕ್ಕಂತಹ ನೀರನ್ನು ತೆಗೆದುಕೊಂಡು ಬಾಯಲ್ಲಿ ಹಾಕ್ಕೊಳ್ತಾನೆ. ಪುಟ್ ಇಟ್ ಇನ್ ಟು ಹಿಸ್ ಮೌತ್, ಚರ್ನ್ಡ್ ಇಟ್ ಅರೌಂಡ್ ಇನ್ ಹಿಸ್ ಮೌತ್. ಬಾಯಲ್ಲೆಲ್ಲ ಅದನ್ನು ಅಲ್ಲಾಡ್ತಾನೆ ನೀರನ್ನು. ಆ್ಯಂಡ್ ಸ್ಪ್ಯಾಟ್ ಔಟ್. ಟು ಹೀಸ್ ಸರ್ಪ್ರೈಸ್ ಆಲ್ ಹಿಸ್ ಟೀತ್ ವಿಚ್ ಹ್ಯಾಡ್ ಬೀನ್ ಟಚ್ಡ್ ಬೈ ದಟ್ ಪ್ಲ್ಯಾಂಟ್ ಫೆಲ್ ಡೌನ್. ಸೊ ಅವನು ನೀರನ್ನು ವಾಪಸ್ ಉಗುಳ್ಬೇಕಾದ್ರೆ ಅವನ ಹಲ್ಲುಗಳು, ಅಂದರೆ ಆ ಒಂದು ಪ್ಲ್ಯಾಂಟಿನ ಯಾವ ಒಂದು ಹಲ್ಲುಗಳಿಗೆ ಮುಟ್ಸಿರ್ತಾನೋ ಆ ಎಲ್ಲ ಹಲ್ಲುಗಳು ಕೂಡ ಬಿದ್ದು ಬಿಡ್ತವೆ. 11th ಕ್ವೆಶ್ಚನ್ ನೋಡಿ, ಹೌ ಡಸ್ ದ ಸ್ಪೀಕರ್ಸ್ ಹ್ಯಾಪಿನೆಸ್ ಟರ್ನ್ ಇನ್ ಟು ಸಾರೋನೆಸ್ ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್ ಅಂತ ಕೇಳಲಾಗಿದೆ. ಎಟ್ ದ ಬಿಗಿನಿಂಗ್ ಆಫ್ ದ ಪೋಯಮ್ ದ ಬಾಯ್ ಈಸ್ ಫುಲ್ ಆಫ್ ಜಾಯ್ ಆ್ಯಂಡ್ ಡಿಲೈಟ್ ಇನ್ ದ ಸಮ್ಮರ್ ಮಾರ್ನಿಂಗ್. ಹಿ ಎಂಜಾಯ್ಸ್ ಲಿಸನಿಂಗ್ ಟು ದ ಬರ್ಡ್ ಸಿಂಗ್, ವಾಚಿಂಗ್ ದ ಸ್ಕೈಲಾರ್ಕ್ ಫ್ಲೈ ಆ್ಯಂಡ್ ಬೀಯಿಂಗ್ ಸರೌಂಡೆಡ್ ಬೈ ನೇಚರ್. These experiences bring him peace and freedom. However, his mood quickly changes when he is made to attend formal school. The classroom feels like a prison to him,
and the teacher's strictness crushes his spirit. He compares himself to a caged bird that cannot sing freely. This makes the boy feel weary, anxious and sad. Thus the natural joy childhood is destroyed by the oppression of rigid schooling, and the speaker's happiness turns into sorrow. ಇನ್ನು ನಾಲ್ಕನೇ ಮೇನಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ. 80 to 100 words ಅಲ್ಲಿ you can get 4 marks. Explain the man's plan of action as he built a better hut in the gentleman of the jungle. ಅಂದರೆ ಮನುಷ್ಯ ಯಾವ ರೀತಿ ಆ ಒಂದು ಪ್ರಾಣಿಗಳೇನು ಅನ್ಯಾಯ ಮಾಡಿರ್ತವೋ ಅದನ್ನು ಸೇಡ್ ತೀರಿಸ್ಕೊಳ್ತಾನೆ ಅಂತಕ್ಕಂತಹ ಇನ್ಸಿಡೆಂಟನ್ನು ಇಲ್ಲಿ ಪೂರ್ತಿಯಾಗಿ ಬರೀಬೇಕಾಗುತ್ತೆ. In the gentleman of the jungle, the man, tired of being exploited by the animals and denied justice by the biased commission of inquiry, devised a clever plan. He built a bigger and better hut, pretending to follow the commission's suggestion. As expected, the animals entered the hut to claim it for themselves and began fighting over it. Once all were inside, the man quickly locked the door and set the hut on fire, burning them alive. This act ended the repeated injustice he had suffered and symbolized his determination to resist oppression and reclaim his rights through clever resistance. Question number 13 ನೋಡಿ. Indian herbal medicine is safer and more affordable than allopathic treatment. Discuss this with reference to the stories of Krishna in around a medicinal creeper ಅಂತ ಕೇಳಿದರೆ ಇಲ್ಲಿ ಆನ್ಸರ್ನ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಯು ಕ್ಯಾನ್ ರೀಡ್ ಅಂಡ್ ದ ರೈಟ್ ಆನ್ಸರ್. ಇನ್ನು ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ ಗ್ರಾಮರ್ನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇ ನೋಡಿ 14th ಕ್ವೆಶ್ಚನ್. ಒನ್ಸ್ ಅಪಾನ್ ಅ ಟೈಮ್ ಡ್ಯಾಶ್ ಅಂತ ಇದೆ. ಅಂದರೆ ಇಲ್ಲಿ ನಾವು ಆರ್ಟಿಕಲ್ಸ್ಗಳನ್ನು ಫಿಲ್ ಮಾಡ್ಕೋಬೇಕಾಗತ್ತೆ. ಒನ್ಸ್ ಅಪಾನ್ ಎ ಟೈಮ್ ಡ್ಯಾಶ್ ಎಲಿಫೆಂಟ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಡ್ಯಾಶ್ ಅಂತ ಇದೆ, ಎಲಿಫೆಂಟ್ ಅಂತಕ್ಕಂಥದ್ದು ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಇಂಡೆಫಿನಿಟ್ ಆರ್ಟಿಕಲ್ ಯಾನನ್ನು ಫಿಲ್ ಮಾಡಬೇಕು ಓವೆಲ್ ಸೌಂಡ್ ಇರೋದ್ರಿಂದ. ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್. ಒನ್ ಡೇ ಎ ಹೆವಿ ಥಂಡರ್ ಸ್ಟೋಮ್ ಬ್ರೋಕ್ ಔಟ್ ಡ್ಯಾಶ್ ಎಲಿಫೆಂಟ್. ನೋಡಿ ಇಲ್ಲೂ ಕೂಡ ಎಲಿಫೆಂಟ್ ಬರ್ತಾ ಇದೆ, ಬಟ್ ಇಲ್ಲಿ ಆಲ್ರೆಡಿ ಒಂದು ಸಾರಿ ನಾವು ಡಿಸ್ಕಷನ್ ಮಾಡಿದ್ವಿ. ಆ ಕಾರಣದಿಂದ ಈಗ ಇಲ್ಲಿ ನಾವು ಡೆಫಿನಿಟ್ ಆರ್ಟಿಕಲನ್ನು ಫಿಲ್ ಮಾಡ್ತಾ ಇದ್ದೇವೆ, ದ ಅಂತಕ್ಕಂಥದ್ದನ್ನು. ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್ ಹೂ ಹ್ಯಾಡ್ ಎ ಲಿಟಲ್ ಹಟ್ ಎಟ್ ಡ್ಯಾಶ್ ಎಡ್ಜ್ ಅಂತ ಇದೆ ನೋಡಿ. ಪರ್ಟಿಕ್ಯುಲರ್ ಪ್ಲೇಸ್ ಕೊಟ್ಟಿದ್ರೆ ಡೆಫಿನಿಟ್ ಆಗಿರ್ತಕ್ಕಂತಹ ಒಂದು ಪ್ಲೇಸ್ ಇದೆ. ಸೊ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಇಲ್ಲಿ ಯೂಸ್ ಮಾಡ್ತೇವೆ, ಎಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ಇನ್ನು ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ಸ್ ಅಂತ ಕೇಳಿದರೆ. ಕೃಷ್ಣ ಗ್ರೌಂಡ್ ದಿಸ್ ರೂಟ್ ಆ್ಯಂಡ್ ಡ್ರ್ಯಾಂಕ್ ಇಟ್ ಡ್ಯಾಶ್ ಮಿಲ್ಕ್ ಅಂತ ಇದೆ. ಡ್ಯಾಶ್ ಮಿಲ್ಕ್ ಹಾಲಿನ ಜೊತೆಗೆ ಅನ್ಬೇಕು. ಸೊ ಇಲ್ಲಿ ವಿತ್ ಅಂತಕ್ಕಂಥದ್ದು ಫಸ್ಟ್ ಪ್ರಿಪೊಸಿಷನ್ ಆಗಿರುತ್ತೆ. ವಿತಿನ್ ಎ ಡೇ ಹೀಸ್ ಪೈಲ್ಸ್ ಇಂಪ್ರೂವ್ಡ್. ಹಿ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಡ್ಯಾಶ್ ಇನ್ 5 days ಅಂತ ಇದೆ. ಇನ್ 5 days ಅಂತ ಬರಬೇಕು ವಿದ್ಯಾರ್ಥಿಗಳೇ. ಕ್ಯೂರ್ಡ್ ಇನ್ 5 days. ಕೃಷ್ಣ ಬಿಡ್ ಗುಡ್ ಬಾಯ್. ಇನ್ನು ಉಳಿದಿರೋದು ಒಂದೇನೆ, ಟು ಅನ್ನು ಇಲ್ಲಿ ಫಿಲ್ ಮಾಡ್ತೇವೆ. ಟು ಹಿಸ್ ಜಾಬ್ ಆ್ಯಸ್ ಎ ರಿಕ್ಷಾ ಡ್ರೈವರ್. ಇನ್ನು ರೀಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ನೋಡಿ. ಫಸ್ಟ್ ಒನ್, ಫೂಲ್ ಪೀಪಲ್ ಯು ಕ್ಯಾನ್ ಬಟ್ ನಾಟ್ ಫಾರ್ ಎವರ್ ಫಾರ್ ಎ ಟೈಮ್ ಅಂತ ಇದೆ. ಸೊ ಇಲ್ಲಿ ನಾವು ಫಸ್ಟ್ ಏನನ್ನು ತೆಗೆದುಕೊಳ್ಬೇಕು, ಯು ಕ್ಯಾನನ್ನು ತೆಗೆದುಕೊಳ್ತೇವೆ. ಯು ಕ್ಯಾನ್. ಸೆಕೆಂಡ್ ಒನ್ ಫೂಲ್ ಪೀಪಲ್ ತೆಗೆದುಕೊಳ್ಬೋದು. ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಅನ್ನೋದು 3ನೇ ಸ್ಥಾನದಲ್ಲಿ ಬರುತ್ತೆ. ಬಟ್ ನಾಟ್ ಫಾರ್ ಎವರ್ ಅನ್ನೋದು 4ನೇ ಸ್ಥಾನಕ್ಕೆ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ವಾಂಟೆಡ್ ಟು ಹ್ಯಾವ್ ದ ಲಯನ್ ಇನ್ ಹಿಸ್ ಕಿಂಗ್ಡಮ್ ಅಂತ ಇದೆ. ಸಬ್ಜೆಕ್ಟ್ ಸ್ಥಾನದಲ್ಲಿ ಲಯನ್ ಬರಬೇಕು. ಸೊ ಇದು ಫಸ್ಟಿಗೆ ಬರುತ್ತೆ ದ ಲಯನ್ ಅನ್ನೋದು. ಇನ್ನು ಸೆಕೆಂಡ್, ವಾಂಟೆಡ್ ಟು ಹ್ಯಾವ್ ಇದು ಸೆಕೆಂಡ್ ಬರುತ್ತೆ ನೋಡಿ. ದ ಲಯನ್ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ 3ನೇ ಸ್ಥಾನ. ಇನ್ ಹಿಸ್ ಕಿಂಗ್ಡಮ್ ಅನ್ನೋದು 4ನೇ ಸ್ಥಾನದಲ್ಲಿ ಬರಬೇಕು. ಇನ್ನು ಸಿ ನೋಡಿ, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಟಫ್ ಈಸ್ ಎ ಅಂತ ಇದೆ. ಮ್ಯಾಥಮೆಟಿಕ್ಸ್ ಅನ್ನೋದು ಸಬ್ಜೆಕ್ಟ್ ಸ್ಥಾನದಲ್ಲಿ ಬರಬೇಕು. ಸೊ ದಿಸ್ ಈಸ್ ನಂಬರ್ 1 ಮ್ಯಾಥಮೆಟಿಕ್ಸ್. ಇನ್ನು ವರ್ಬ್ ನೋಡಿ, ಈಸ್ ಅಂತಕ್ಕಂಥದ್ದು ಸೆಕೆಂಡ್ ಬರಬೇಕು. ಮ್ಯಾಥಮೆಟಿಕ್ಸ್ ಈಸ್ ಎ ಟಫ್. ಮ್ಯಾಥಮೆಟಿಕ್ಸ್ ಈಸ್ 3ನೇಗೆ ಎ ಬರಬೇಕು ಮತ್ತು 4ನೇ ಸ್ಥಾನದಲ್ಲಿ ಟಫ್ ಬರುತ್ತೆ. ಕೊನೆಗೆ ಸಬ್ಜೆಕ್ಟ್ ಬರುತ್ತೆ. ಸೊ ಈ ರೀತಿ ನಾವು ಬರೀಬೇಕಾಗುತ್ತೆ ಸೆಂಟೆನ್ಸನ್ನು. ಇನ್ನು ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಎವ್ರಿ ಪ್ಲೇಯರ್ ನೋಡಿ, ಎವ್ರಿ ಪ್ಲೇಯರ್ ಸಿಂಗ್ಯುಲರ್ ಇದೆ. ಸೊ ನಾವು
ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಹ್ಯಾಸನ್ನು ತೆಗೆದುಕೊಳ್ಬೇಕು. ಆಲ್ರೆಡಿ ಗ್ರಾಮರ್ ಲೆಸನ್ಸಲ್ಲಿ ಇದನ್ನು ಹೇಳಿದ್ದೇನೆ. ಇವ್ರಿಗೆ ಪ್ಲೇಯರ್ ಹ್ಯಾಸ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, ಬೀನ್ ಪ್ರಾಕ್ಟೀಸಿಂಗ್ ಫಾರ್ ದ ಬಿಗ್ ಮ್ಯಾಚ್. ದ ಕೋಚ್ ನೋಡಿ ಸಿಂಗ್ಯುಲರ್ ಇದೆ, ಇಲ್ಲಿ ಆರನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ, ಸಿಂಗ್ಯುಲರ್ ಇರೋದ್ರಿಂದ ಈಸನ್ನೇ ತೆಗೆದುಕೊಳ್ತೇವೆ. ದ ಕೋಚ್ ಈಸ್ ಅಂತಲೇ ಬರುತ್ತೆ. ರಿವ್ಯೂವಿಂಗ್ ದ ಗೇಮ್ ಸ್ಟ್ರಾಟಜೀಸ್. ಸಮ್ ಆಫ್ ದ ಪ್ಲೇಯರ್ಸ್ ನೋಡಿ ಪ್ಲೂರಲ್ ಇದೆ, ಸೊ ಈಸ್ ಅನ್ನೋದು ಸಿಂಗ್ಯುಲರ್ ಆಗುತ್ತೆ, ತಗೊಳ್ಳೋಂಗೆ ಇಲ್ಲ, ಆರನ್ನೇ ತೆಗೆದುಕೊಳ್ತೇವೆ ಪ್ಲೂರಲ್ಗೆ, ಪ್ಲೇಯರ್ಸ್ ಆರ್ ಅಂತ ಬರುತ್ತೆ. ಇನ್ನು 9th ಮೇನ್ ನೋಡಿ, ರೀರೈಟ್ ಆಸ್ ಡೈರೆಕ್ಟೆಡ್ ಕೇಳಿದ್ದಾರೆ. ದೇ ಸ್ಪೋಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಂತ ಇದೆ. ಚೇಂಜ್ ಇನ್ ಟು ಅ ಕ್ವಶನ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಒಂದು ಗ್ರಾಮರ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ಯು ಕ್ಯಾನ್ ವಾಚ್ ದಟ್. ಸೊ ಇಲ್ಲಿ ನೋಡಿ, ಸ್ಪೋಕ್ ಪಾಸ್ಟ್ ಟೆನ್ಸಲ್ಲಿದೆ ಅಂದ ತಕ್ಷಣ ನಾವು ಡಿಡ್ಡನ್ನು ಸ್ಟಾರ್ಟಿಂಗಲ್ಲೇ ತೆಗೆದುಕೊಳ್ತೇವೆ. ಡಿಡ್ ಸಬ್ಜೆಕ್ಟ್ ಏನಿದೆ ದೇ ಇದೆ, ಸೊ ಅದನ್ನು ತೆಗೆದುಕೊಳ್ತೇವೆ. ಇನ್ನು ಸ್ಪೋಕ್ ಇರೋದನ್ನು V1 ಫಾರ್ಮಲ್ಲಿ ಬರೀಬೇಕು. ಡಿಡ್ ದೇ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ, ಫ್ಲೂಯೆಂಟ್ಲಿ. ಕೊನೆಗೆ ಕ್ವೆಶನ್ ಮಾರ್ಕನ್ನು ಹಾಕಬೇಕು. ಸೆಕೆಂಡ್ ನೋಡಿ, ಎಜುಕೇಷನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್ ಅಂತ ಇದೆ. ಇದಕ್ಕೇನು ಮಾಡಬೇಕು, ಫ್ರೇಮ್ ಅ ಕ್ವೆಶನ್ ಸೊ ಆ್ಯಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಸ್ ಆನ್ಸರ್ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಎಜುಕೇಷನ್ಗೆ ಇಲ್ಲಿ ಅಂಡರ್ಲೈನ್ ಮಾಡಬೇಕಾಗಿತ್ತು, ಅಂಡರ್ಲೈನ್ ಬಂದಿಲ್ಲ. ಸೊ ನೋಡಿ, ಎಜುಕೇಷನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್ ಅಂತ ಇದೆ. ಇಲ್ಲಿ ನಾವು WH ಕ್ವೆಶನನ್ನು ಫ್ರೇಮ್ ಮಾಡಬೇಕು. ಸೊ WHಗೆ ವಾಟ್ ಅನ್ನೋದು ಇಲ್ಲಿ ಸೂಟಬಲ್ ಆಗುತ್ತೆ. ವಾಟ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೇವೆ, ಮ್ಯಾನ್ಸ್ ಟ್ರೂ ರಿಲಿಜನ್. ಕೊನೆಗೆ ಕ್ವೆಶನ್ ಮಾರ್ಕನ್ನು ಹಾಕ್ತೇವೆ. ಇನ್ನು ಸೆಕೆಂಡ್ ನೋಡಿ, ಥರ್ಡ್ ಒನ್, ದ ಟ್ರೈನ್ ಈಸ್ ನಾಟ್ ಲೇಟ್ ಅಂತ ಇದೆ. ಕ್ವೆಶನ್ ಟ್ಯಾಗ್ ಕೇಳಿದರೆ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ, ಯಾಕೆಂದರೆ ಹೆಲ್ಪಿಂಗ್ ಆರ್ ಬೀಸ್ ಇದೆ ಮತ್ತು ಇಲ್ಲಿ ನಾಟ್ ಕಾಣಿಸ್ಕೊಳ್ತಾ ಇದೆ. ಸೊ ಇಲ್ಲಿ ಕೇವಲ ಈಸನ್ನು ಮಾತ್ರ ತೆಗೆದುಕೊಳ್ಬೇಕು, ನಾಟನ್ನು ತೆಗೆದುಕೊಳ್ಳೋ ಹಾಗಿಲ್ಲ, ಯಾಕೆಂದರೆ ಸ್ಟೇಟ್ಮೆಂಟಲ್ಲೇ ನಾಟ್ ಇರೋದ್ರಿಂದ. ಮತ್ತು ದ ಟ್ರೈನ್ ಇದೆ, ಇದಕ್ಕೆ ಪ್ರೊನೌನ್ ಫಾರ್ಮ್ ಇಟ್ಟನ್ನು ಯೂಸ್ ಮಾಡ್ಕೊಳ್ತೇವೆ. ಈಸ್ ಇಟ್ ಅಂತ ನಾವು ಕ್ವೆಶನ್ ಟ್ಯಾಗನ್ನು ಬರೀಬಹುದು. ಇನ್ನು ಕೊನೆಯ ಪ್ರಶ್ನೆ ಲೆಟರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಕೇಳಲಾಗಿದೆ. ಇದಕ್ಕೆ 5 ಅಂಕಗಳು ಇರ್ತವೆ ವಿದ್ಯಾರ್ಥಿಗಳೇ. ಎಸ್ ಸ್ಟೂಡೆಂಟ್ಸ್, ಈ ಒಂದು ಕ್ವೆಶನ್ ಪೇಪರ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಬೇರೆ ಯಾವುದಾದ್ರೂ ಕ್ವೆಶನ್ ಪೇಪರ್ ಇದ್ದರೆ ನಿಮಗೆ ಅದನ್ನು ಕಳಿಸ್ಕೊಡ್ಬೋದು, ಅದಕ್ಕೂ ಕೂಡ ಕೀ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಯರ್ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಬೈ.